ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಓಕೆ, ಇವತ್ತು ಸಂಡೇ. ಸೊ ಇವತ್ತು ಅಮ್ಮ ಸೂಪರ್ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಗ್ರಾಸರೀಸ್ ಏನೇನು ಬೇಕು ತೊಗೊಂಬರೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ರೆಡಿ ಆಗಿದ್ದೀನಿ, ಹೋಗೋಣ ಅಂತ. ಇವತ್ತು ನಾನು ಅಮ್ಮ ಅಪ್ಪ ಗ್ರೋಸರಿ ಶಾಪ್ಗೆ ಹೋಗಿ ಏನೇನು ಬೇಕು ಅಂತ ಪರ್ಚೇಸ್ ಮಾಡ್ಕೊಂಬರ್ತಿದ್ದೀವಿ. ಸೊ ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇವತ್ತು ಅಮ್ಮ ತರಕಾರಿ ಇಲ್ದಿರೋ ಪಲಾವ್ ಹೇಗೆ ಮಾಡೋದು ಅಂತ ಒಂದು ರೆಸಿಪಿ ಹೇಳಿಕೊಟ್ರು. ಸೊ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ರೆಸಿಪಿ ಏನಂತ ನೋಡ್ಕೊಂಡು ಬನ್ನಿ. ಹಸಿಮೆಣ್ಸಿನ್ಕಾಯಿ ಒಂದು 8 ತೊಗೊಳ್ಳಿ, ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಆ್ಯಂಡ್ 1 ಇಲ್ಲ 1.5 ಈರುಳ್ಳಿ ಹೆಚ್ಕೊಂಡಿರೋದು, ಮತ್ತು 1 ಟೊಮೆಟೊ ತೊಗೊಳ್ಳಿ. ಇಷ್ಟೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಗಸಗಸೆ ತೊಗೊಳ್ಳಿ, ಸ್ವಲ್ಪ ಚಕ್ಕೆ, ಪಲಾವ್ ಎಲೆ ಒಂದು 4 ಆ್ಯಂಡ್ ಲವಂಗ, ಮರಾಠಿ ಮೊಗ್ಗು, ಬೆಳ್ಳುಳ್ಳಿ ಒಂದು 9-10, ಸ್ವಲ್ಪ ಸೋಂಪು ಕಾಳು ತೊಗೊಳ್ಳಿ. ಆಮೇಲೆ ಏಲಕ್ಕಿ 1-2 ತೊಗೊಳ್ಳಿ. ಕಲ್ಲು ಹೂವು ಅದು ಸ್ವಲ್ಪ ತೊಗೊಳ್ಳಿ. ಆ್ಯಂಡ್ ಶುಂಠಿ 1.5 ಇಂಚು ಆ್ಯಂಡ್ ಸ್ವಲ್ಪ ಕಸೂರಿ ಮೇಥಿ, ಇಷ್ಟು. ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ತೊಗೊಳ್ಳಿ. ನಾನು ತೆಂಗಿನಕಾಯಿ ಅರ್ಧ ಚಿಪ್ಪಲ್ಲಿ ಮುಕ್ಕಾಲಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅಕ್ಕಿನ 2 ಲೋಟದಷ್ಟು ತೊಗೊಂಡಿದ್ದೀನಿ. ಆ ಲೋಟ ಕೂಡ ತೋರಿಸ್ತೀನಿ ಯಾವುದು ಅಂತ. ಇದೇ ಲೋಟ. ಈ ಲೋಟದಲ್ಲಿ 2 ಲೋಟ ಆಗೋಷ್ಟು ಅಕ್ಕಿನ ಹಾಕ್ಕೊಂಡು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಆ್ಯಂಡ್ ಆಗಲೇ ಏನೇನು ಮಸಾಲೆಗಳನ್ನ ಹೇಳಿದೆ ನಾನು, ಅದನ್ನೆಲ್ಲನೂ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಳ್ಳೋದಂದರೆ ತರಿಯಾಗೇನು ಬೇಡ, ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದಾಗಿದ್ದಾದಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಳ್ಬೇಕಾಗತ್ತೆ. ಈರುಳ್ಳಿನ ಸೇರಿಸ್ಕೊಂಡಿದ್ದಾದಮೇಲೆ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಏನು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕಲ್ಲ, ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದಕ್ಕೆ ನೋಡಿ. ಸೊ ಫ್ರೈ ಆಗಿದ್ದಾದಮೇಲೆ ನೋಡೋಣ ಈಗ ಫ್ರೈ ಆಗಿದೆಯಲ್ಲ ಅಂತ. ನೋಡಿ, ಫ್ರೈ ಆಗಿದೆ. ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ, ಆ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಇರುತ್ತಲ್ಲ ಮಸಾಲದೆಲ್ಲನೂ, ಆ ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆವಾಗಲೇ ಏನು ನೆನೆಸಿಟ್ಕೊಂಡಿದ್ವಿ ಅಕ್ಕಿ, ಸೊ ಇವಾಗ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನು 3 ಲೋಟ ನೀರನ್ನು ಹಾಕ್ಕೊತಿದ್ದೀನಿ, ಏಕೆಂದರೆ ನಾವು ಅಕ್ಕಿನ ನೆನೆಸಿಟ್ಕೊಂಡಿರ್ತೀವಲ್ಲ. ಸೊ 2 ಗ್ಲಾಸ್ ಅಕ್ಕಿಗೆ 3 ಲೋಟ ಆಗೋಷ್ಟು ನೀರು ಸಾಕಾಗುತ್ತೆ. ಆ ಥರ ಉದುರು ಆಗುತ್ತೆ. ನಿಮಗೇನಾದರೂ ಸ್ವಲ್ಪ ಮುದ್ದಕ್ಕೆ ಬೇಕು ಅಂದರೆ ಅದನ್ನು ಸಹ ನೀವು 1 ಲೋಟ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಈಗ ಫಿನಿಶಿಂಗ್ ಟಚ್ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಏಕೆಂದರೆ ಉಪ್ಪೆಲ್ಲ ಹಾಕಿರ್ತೀವಲ್ಲ, ಸೊ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಈಗ ಎಲ್ಲ ರೆಡಿ ಆಯಿತು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ನ ಕೂಗಿಸ್ಕೊಳ್ಕೊಳ್ಳಿ. ಆ್ಯಂಡ್ ನಾವು ಲೆಟ್ಸ್ ಸಿ ದ ರಿಸಲ್ಟ್ಸ್. ಇದು ಬಂದು ಫೈನಲ್ ರಿಸಲ್ಟ್. ನಿಜವಾಗ್ಲೂ ಲಿಟ್ರಲಿ ತುಂಬ ಚೆನ್ನಾಗಿದೆ. ನಾನು ಟ್ರೈ ಮಾಡಿನೇ ನಿಮ್ಮ ಹತ್ರ ಹೇಳ್ತಾ ಇರೋದು. ನೋಡಿ, ನಾನು ಇದನ್ನು ಟ್ರೈ ಮಾಡಿದೆ. ಸೊ ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಇದನ್ನು ಟ್ರೈ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಯ್, ನೋಡೋದಲ್ಲ ವಿಡಿಯೋ ಹೇಗಿತ್ತು ಅಂತ. ಆ್ಯಂಡ್ ನೆನ್ನೆ ಏನಾಯಿತು ಅಂದರೆ ಗೈಸ್, ಹೇಳಿದ್ನಲ್ಲ ಗ್ರೋಸರೀಸ್ ತರಕ್ಕೆ ಹೋಗಬೇಕು ಅಂತ. ಸೊ ಹೋಗಿದ್ವಿ. ತುಂಬ ಮಳೆ ಬಂದುಬಿಡ್ತು.
ಸೊ ಬರೋ ಅಷ್ಟ್ರಲ್ಲಿ ತುಂಬ ಲೇಟ್ ಕೂಡ ಆಗೋಯಿತು. ಸೊ ನಾನು ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಸೊ ಅದಕ್ಕೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ವೀಡಿಯೋ. ಎರಡೂ ನಿಮಗೆ ಒಟ್ಟಿಗೆ ಬರುತ್ತೆ. ಬಟ್ ಏನಂದರೆ ನಾನು ವೀಡಿಯೋದಲ್ಲಿ ಹೇಳಬೇಕಾದ್ರೆ ಉಪ್ಪು ಹೇಳೋದನ್ನ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ತಿರುಗಿಸಿ ಮೇಲಿಂದ ಕೆಳಗೆ ಫುಲ್ ಎಲ್ಲ ತಿರುಗಿಸಿ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ. ಸೊ ರಿಯಲಿ ತುಂಬ ಚೆನ್ನಾಗಿತ್ತು. ನಾನು ತಿಂದು ನಿಮಗೆ ಹೇಳ್ತಾ ಇದ್ದೀನಿ. ವಿಡಿಯೋಗೋಸ್ಕರ ಅಂತ ಹೇಳ್ತಾ ಇರೋದಲ್ಲ, ತಿಂದು ಹೇಳ್ತಾ ಇರೋದು, ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ತರಕಾರಿ ಇಲ್ಲದಿರೋ ಟೈಮಲ್ಲಿ ಮಾಡ್ಕೊಂಡು ತಿನ್ನಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಆಯಿತಾ. ಇವತ್ತಿನ ವೀಡಿಯೋ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ವೀಡಿಯೋ ನೋಡ್ತಾ ಇರಿ. ಆ್ಯಂಡ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.